ಯಾವ ಇಲಾಖೆಗೆ ಬರ್ತಾರೆ ನೋಡ್ಬಿಟ್ಟು ಅವರಿಗೆ ಅದನ್ನು ನಾವು ತಿಳಿಸುವಂಥದ್ದು ಅಥವಾ ಈ ಒಂದು ಸಂಘಟನೆ ನಾವು ನಡಬುತ್ತ ಅವ್ರ ಗಮನಕ್ಕೆ ಮಾಡುವಂಥದ್ದು ಕ್ಷೀರತೆ ಧಾರಗಿಟ್ಟು ಅಡುಗೆ ಬಂದಿದ್ದೆ ಈಗ ಇದೆ ತುರ್ತು ಇರ್ತಲ್ಲ ಆ ಥರದಲ್ಲಿ ಒಂದು ಚಿಕನ್ ಬರುತ್ತೆ ಬಂದಿರ್ತಾರೆ. ಹಾಗಾಗಿ ಅದನ್ನು ಸ್ವಲ್ಪ ಇದು ಮಾತ್ರ ಹಾಗೆ ಆಗ್ತಾರೆ, ಆಗಲ್ಲ ಅಂತಲ್ಲ, ಮಿನಿಮಮ್ ಆಗ್ತಾರೆ, ಸಮಸ್ಯೆ ಇಲ್ಲ. ಈ ಸುಮ್ಮನೆ ಈಗ ಹೇಳಿದಾಗ ನಾವು ಈಗ ಯಾವುದೇ ಸುಮ್ಮನೆ ಬಾಯಿ ಹೋಗಿ ತೆಗಿದೆ ಅಂತ ಯಾರು ತೆಗೆದು ಹೌದಾ, ಅದೇ ಇದ್ರ ಪ್ರಕಾರ ಎಲ್ಲಿಂದ ಹೋಗಬೇಕು ಅಲ್ಲೇ ಹೋಗಿ ಸರಿ ಆಗುತ್ತೆ ಅಷ್ಟೇ. ಅದೇ ರೀತಿ ಏನು ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಹೋದಾಗ ಅದು ಫಸ್ಟ್ ಆದ್ಯತೆಯಾಗಿ ತಗೊಳ್ತಾರೆ ಅಂತ ಆ ಥರ ಹೋಗುತ್ತೆ. ಮಕ್ಕಳು ಯಾರು ಗಲಾಟೆ ಮಾಡೋಂಗಿಲ್ಲ. ನಮ್ಮನೆಯಿಂದ 4 ಮಕ್ಕಳು ಬರ್ತಾರೆ. ಅವರಿಗೆ ಅಂದ್ರೆ ನಮ್ಮ ಮನೆ ತೋಟದ ಅಂಚಿಂದ ಬರಬೇಕು. ಅದು ಇಷ್ಟು ಮಳೆಗಾಲದಲ್ಲಿ ಕುಸ್ತೋಗಿದೆ. ಅವ್ರಿಗೆ ಬರ್ಲಿಕ್ಕೆ ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತದೆ ಸರ್. ಮೊನ್ನೆ ಬಂದಿದ್ರು ನಮ್ಮನೆಯಲ್ಲಿ ಇದು ಮಾಡ್ಲಿಕ್ಕೆ ಒಂದು ಶರತ್ತು ಮಾಸ್ಟರ್ ಬೈತಾರೆ ನಾಳೆ. ನೋಡಿದ್ದೇನೆ ಎಲ್ಲರೂ ಗೊತ್ತಾಯ್ತು. ಗೊತ್ತಾದ ಬಿಟ್ಟು ಮುಖ ನೋಡ್ಕೊಂಡಿದ್ದೇನೆ ಮೇಲೆ ಬೆಂಚ್ ಮೇಲೆ ಕೂತವ್ರೆ ನಮ್ಮಲ್ಲಿ ಬಿಟ್ಟು ಅಮ್ಮ ಬಿಟ್ಟು ಈ ಕಡೆ ವೆದರ್ ಮಕ್ಕಳಿಗೆ ಅದು ಅಷ್ಟು ಸೂಟಲ್ಲ. ಹಾಗಾಗಿ ಕಾಡುಗಳನ್ನು ಕೊಟ್ಟುವಂತ ಅದಕ್ಕೆ ಆಗಲೇ ಹೇಳಿ ಪರ್ಯಾಯ ವ್ಯವಸ್ಥೆ ನೀವು ಏನಾಯ್ತು ಹೇಳಿ ಆ ಪೌಷ್ಟಿಕಾಂಶವನ್ನು ಮಕ್ಕಳಿಗೆ ಸಿಗಬೇಕು. ಸರ್ ಈಗ ಆಳುಘಟ್ಟದಲ್ಲಿ ಇವತ್ತು ಡಿಮಾಂಡ್ ಆಯ್ತು ಅಲ್ಲಿ ನಮ್ಮ ಸಂಘದವರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಡೈಲಿ ಸಮಸ್ಯೆ ಆಗ್ತದೆ ಈ ಥರ ಪೊಲ್ಯೂಷನ್ ಮಾತಾಡಿದ್ವಿ. ಏನಪ್ಪಾ ಅಂತಂದ್ರೆ ಬಾಳೆನ ಕಾಳನ್ನ ಬೆಳೆಗೊಳಿಸ್ಕೊಡೋದು ಅಂತ ಮಾತಾಡಿದ್ವಿ. ಏನಿದೆ ಅಂದ್ರೆ ಈ ಮೊಟ್ಟೆಗೆ ಮೊಳಕೆ ಬಂದಿರುವಂತ ಕಾಳುಗಳಲ್ಲಿ ಆಕ್ಚುಲಿ ಮೊದಲು ಅಂಗನವಾಡಿ ಮಕ್ಕಳಿಗೆಲ್ಲ ಕೊಟ್ಟಿದ್ರು ಅಲ್ವಾ, ಅದು ಚೆನ್ನಾಗಿರುತ್ತೆ. ಬೇರೆ ಬೇರೆ ಕಾಳುಗಳು, ಹೆಸರು ಕಾಳು ಇರ್ಬೋದು ಅಥವಾ ಕಡ್ಲೆ ಇರ್ಬೋದು ಅಥವಾ ಬೇರೆ ಬೇರೆ ಮಕ್ಕಳಿದಂತ ಈ ಥರ ಕಾಳುಗಳಿರ್ಬೋದು ಬೇಕಾಗ್ತಿದೆ. ಅವೆಲ್ಲ ಮೊಳಕೆ ಬಂದು ಮಕ್ಕಳಿಗೆ ಅವ್ರಿಗೂ ಕೂಡ ಡೈಲಿ ಒಂದೊಂದು ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಅವರು ತಿಂತಾರೆ ಸಲಾಡು ಈ ಥರ ಕೆಲವರಿಗೆ ಮಾಡಿಕೊಡ್ಬೋದು. ನಂತರ ಸಾಂಬಾರು ಕೂಡ ಈಗ ಬರೇ ತೊಗರಿಬೇಳೆ ನಾಲ್ಕು ಮಂದಿಗೆ ಹೆಸರುಬೇಳೆ ತೊಗರಿಬೇಳೆ ಆ ಮೊಳಕೆ ಬಂದು ಕಾಳುಗಳನ್ನೇ ಸಾರು ಮಾಡೋದು ಈ ಥರ ಸಿಸ್ಟಮ್ ಮಾಡುವಾಗ ಆ ಒಂದು ಪೌಷ್ಟಿಕಾಂಶ ಸಿಗತ್ತೆ. ಹಾಗಾಗಿ ಅದು ಕೊಡೋದು ಉತ್ತಮ. ಯಾಕಂದ್ರೆ ಈ ಮೊಳಕೆ ಬಸಿ ಕಾಳುಗಳನ್ನೇ ಸಪ್ಲೈ ಮಾಡಿ ಕೊಡಿ ಚಿಕ್ಕಿ ಇರಬೇಕು. ಅದಕ್ಕೆ ಸುಮಾರು ಪಾಲಕರಿಂದ ಬಂದಿದೆ ನಮಗೆ ಆ ಥರದ್ದು. ಅಂಗನವಾಡಿಗಳು ಬಂದಿದೆ, ಶಾಲೆಗಳು ಬಂದಿದೆ, ಎಲ್ಲ ಅದನ್ನು ಕೊಡುವ ವ್ಯವಸ್ಥೆ ಮಾಡಿ ಕೆಲವು ಅದೆಲ್ಲ ಕೊಡ್ತಾ ಇಲ್ಲ, ಮೊದಲಿತ್ತು ಆ ಥರ ಕೆಲವು ವ್ಯವಸ್ಥೆಗಳು ಹೇಳಿ. ಹಾಗಾಗಿ ಅದು ಒಳ್ಳೆಯ ವಿಚಾರವೇ. ಅದು ನೆಕ್ಸ್ಟ್ ಒಂದು ತಿಂತಿದ್ರೆ ಮೊಟ್ಟೆಗೆ ಅದೇ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲರೂ ಬೇಡಿಕೆ ಅದೇ ಇದೆ. ಅದು ಕುಡಿಮನೆಗೆ ಕೊಡ್ಲಿಕ್ಕೂ ಇಟ್ಕೊಳ್ಳಿಕ್ಕೂ ಅನುಕೂಲನೇ, ಏನು ಸಮಸ್ಯೆ ಇಲ್ಲ. ನಾಳೆ ಲೆಕ್ಕ ಇವತ್ತು ಅವರು ನೆನ್ಸಿಟ್ಟು ಲೆಕ್ಕ ನಾಳೆ ಬಂದು ಕೊಟ್ಟರೆ ಅಷ್ಟೇ ಬಿಟ್ಟು ಏನು ಸಮಸ್ಯೆ ಇಲ್ಲ ಆ ಥರ. ಜೀರ್ಣ ವ್ಯವಸ್ಥೆ ಸರಿಯಾಗಲಿ ಬಾಳೆಹಣ್ಣು ಬಿಟ್ಟಿದ್ದಾರೆ ಅವ್ರದ್ದು ಸೊಪ್ಪೆ ಅವು ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ ಬಾಳೆಹಣ್ಣು. ಹೌದು, ಕಾಡಿನ ಹಣ್ಣಲ್ಲಿದ್ದಷ್ಟು ಈ ಹಣ್ಣಲ್ಲಿ ಇರೋದಿಲ್ಲ. ಎಲ್ಲ ಮಕ್ಕಳು ಪಾಲಕರು ಕರ್ಕೊಂಡು ಬಂದಿರಿ ಇವತ್ತು? ಎಲ್ಲರೂ ಕರ್ಕೊಂಡು ಬಂದಿರಾ? ಸುಮಾರು ಜನ ಬಂದಿದ್ದಾರೆ. ಮಕ್ಕಳಿದೆಯಾ? ಅಡುಗೆಯವರು ಏನಾಯ್ತು ಹೇಳಿ.
ಸೇರಿಸಿದ್ದೀವಿ ಜಾಸ್ತಿ ಆಗಬೇಕು. ಅದು ಬಿಟ್ಟು ಮತ್ತೆ ಸಂಬಂಧಪಟ್ಟಂತೆ ಏನಾದ್ರು ಇದೆಯಾ? ಅಡಿಗೆ ಮನೆ ದೊಡ್ಡದಾಗಿ ಇರಲಿ, ಬಾಕಿ ಉಳಿದಂತೆ ಐಟಮ್ಗಳೇನಿದೆ, ಬಟ್ಲಿಕ್ಕೆ ಪಾತ್ರೆಗಳಿರಲಿ, ಲೋಟಗಳಿರಲಿ, ತಾಟಿರಲಿ, ಇಂಥದ್ದು ಏನಾದ್ರು ಸಮಸ್ಯೆಗಳಿದ್ದು ಮಕ್ಕಳಿಗೆ ಕೊಡ್ಲಿಕ್ಕೆ ಬೆಳಗ್ಗೆ ಹಾಲು ಕೊಡಬೇಕು, ಮಧ್ಯಾಹ್ನ ಊಟಕ್ಕೆ ಇಡಬೇಕು, ಅದೇನಾದ್ರು ಕೊರತೆ ಇದ್ದು ಆ ಥರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಕುಡಿಯೋ ನೀರು ಕೇಳೋದು ನಿಮಗೆ ಇದಕ್ಕೆ ಬರುತ್ತೆ. ಮಕ್ಕಳು ಪಾತ್ರೆ ತೊಳೆಯುವಂಥ ಸ್ಥಳ ಈ ಥರ ಇರಲಿ, ಅಥವಾ ಮಕ್ಕಳಿಗೆ ಕೈ ತೊಳೆಯುವಂಥ ಸ್ಥಳ ಇರಲಿ, ಆ ಥರದ್ದೆಲ್ಲ ಸಮಸ್ಯೆ ಪಟ್ಟಂತೆ ನೀವು ಏನಾದರೂ ವಿಚಾರ ಸಮಸ್ಯೆಗಳನ್ನು ಹೇಳ್ಬೋದು. ಅಥವಾ ಅದರಲ್ಲಿ ಏನಾದರೂ ಬದಲಾಗಬೇಕು, ಚೇಂಜಸ್ ಆಗಬೇಕು ಏನಾದ್ರು ಇದ್ದರೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಇರಲಿ. ಏನಾದ್ರು ಇದೆಯಾ? ಪಾತ್ರೆಗಳೆಲ್ಲ ಇದಾವ? ಈ ಮಕ್ಕಳಿಗೆ ಮಾಡೋಷ್ಟು ಎಲ್ಲ ಪಾತ್ರೆಗಳಿದ್ದಾವೆ. ಮತ್ತೆ ಹಳೆ ಬಿಲ್ಡಿಂಗು 3 ಕೊಠಡಿಗಳಿತ್ತು. ಅದನ್ನ ಶಿಥಿಲಾವಸ್ಥೆ ಬಂದಿದ್ದರಿಂದ ಅದನ್ನ ಕೆಳಗೆ ಇಲ್ಲಿ ಹೀಗೆ ಇತ್ತು, ಇದಕ್ಕೆ ತಾಕೊಂಡೇ ಇತ್ತು. ಇಲ್ಲಿವರೆಗೂ ಇತ್ತು. ಇದು ಒಂದಾಗಿದೆ, ಅದು 3 ಹೋಗಿದ್ದು ಒಂದಾಗಿದೆ. ಆ ಉಳಿದ 2 ಕಂಬರ್ತಿಯನ್ನು ಮಾಡ್ಕೊಡ್ಬೇಕು. ಕಡಿಮೆ ಇದೆ, ಅದು ಶಿಥಿಲಾವಸ್ಥೆಯಲ್ಲಿದೆ. ಈಗ ಇದು 3 ನಡೀತಾ ಇರೋದು. ಕೊಠಡಿದು ಶಿಕ್ಷಕರದು ಇದೆಲ್ಲ ಕಾಮನ್ ಪಾಯಿಂಟ್ ನಾವು ರಿಪೋರ್ಟ್ ನೋಡಿದಾಗ ನಮ್ಗೆ ಗೊತ್ತುತ್ತೆ. ಕೊಠಡಿ ಶಾಲೆ ಬಂದಾಗ ಬಂದ್ಬಿಡುತ್ತೆ ಅದು. ಯಾಕಂದ್ರೆ ಅದು ತೋರಿಸೇ ಅದು ಮೂಲಭೂತ ಸೌಕರ್ಯ ಅವೆಲ್ಲ. ಕೊಠಡಿ, ಕ್ಲಾಸ್ ರೂಮು, ಶಿಕ್ಷಕರು ಇದೆಲ್ಲ ಉಂಟಲ್ಲ, ಅವ್ರು ತೋರಿಸಲೇಬೇಕು, ಏನಿದೆ ತೋರಿಸಬೇಕು. ಇದೊಂದು ಸ್ವಲ್ಪ ನೋಡಿ, ನಾನು ಅವಾಗ ನೋಡ್ಬಿಟ್ಟು ಮಾಡಿದ್ದೆ. ಅವ್ರಿಗೆ ಹೇಳಿದ್ರೆ ವಿಷಯ ಬರೋರಿಗೆ ಈಗೇನಿದೆ LPS ಒಂದು 5ನೇ ತರಗತಿವರೆಗೆ 1 ಕಿಲೋಮೀಟ್ರ್ ಮೇಲ್ಪಟ್ಟು, 6-7ಗೆ 3 ಕಿಲೋಮೀಟರ್ ಮೇಲ್ಪಟ್ಟು, 5 ಕಿಲೋಮೀಟರ್ ಮೇಲ್ಪಟ್ಟು ಅಂತ ಇದೆ. ಅವರಿಗೆ ಸಾರಿಗೆ ಬಸ್ ಕೊಡಲಿಕ್ಕೆ ಅವಕಾಶ ಇದೆ. ವರ್ಷಕ್ಕೆ 6 ರೂಪಾಯಿ. ಅದು ಒಂದು ತರಗತಿ ಏನಿದೆ ಅಂದರೆ ಅವರು ಯಾವ ತರಗತಿ ಈ ಶಾಲೆ ಬರ್ತಾ ಇದ್ದಾರೆ ಅಂದರೆ ಆ ತರಗತಿ ಹೊಂದಂಥ ಶಾಲೆ ಅವ್ರ ಮನೆಗೆ ಇನ್ನೂ ಹತ್ತಿರದ ಶಾಲೆ ಇರಬಾರ್ದು. ನೀವು 6ನೇ ತರಗತಿಗೆ ಮಗು ಬರ್ತಾ ಇದೆ ಅಂದರೆ ನಿಮ್ಮ 6ನೇ ತರಗತಿ ಒಂದು ಸ್ಕೂಲು ನಿಮ್ಮ ಮನೆಗೆ ಇನ್ನೂ ಹತ್ತಿರದಲ್ಲಿ ಮತ್ತೊಂದು ಶಾಲೆ ಇರಬಾರ್ದು. ಇದಾನೆ ಹೇಳಿ ಒಂದು ಷರತ್ತು ಅವರಿಗೆ ಅನ್ವಯಿಸಲ್ಲ, ಬರೋದಿಲ್ಲ. ಮತ್ತೆ ಅವರು ಗೌರ್ಮೆಂಟ್ ಬಸ್ಗಳಲ್ಲಿ ಪಾಸ್ ಇದೆ ಅವರಿಗೆ ಹೇಳಾದ್ರೆ ಬರಲಿಕ್ಕೆ, ಬಸ್ ಇದೆ, ಬಸ್ ಪಾಸಿಗೆ ಬರ್ತಾರೆ ಆದರೆ ಅವ್ರಿಗೂ ಆ ವ್ಯವಸ್ಥೆ ಬರಲ್ಲ. ಅದು 2 ವರ್ಷ ಬರ್ತೀವಿ. ಬಾಕಿ ಉದಂತೆ ಏನಿದ್ರು ಬಾಲಕನಿಗೆ ನಿಮ್ಮ ಅನ್ನೋಷ್ಟು ಹಾಸಣಿ ಬರೋಂಥ ಎಲ್ಲ ಮಕ್ಕಳು ನನ್ನ ನೆಕ್ಸ್ಟ್ ಸಿಗುತ್ತೆ. ಅವರಿಗೆ ಸಾರಿಗೆ ಬಸ್ಸಿಗೆ ಎಲ್ಲರಿಗೂ ಸಿಗುತ್ತೆ. ಯಾಕೆಂದ್ರೆ 10 ಮಂದಿ ಮತ್ತೆ ಅಗತ್ಯ ಎಲ್ಲ ಒಂದೇ ಅಲ್ಲ. ಈ ವರ್ಷ ಅಪ್ಲೈ ಮಾಡಿದ್ದಾರೆ, ಈ ವರ್ಷ ಸುಮಾರು ಮಕ್ಕಳು ಅಪ್ಲೈ ಮಾಡಿದ್ದಾರೆ. ಬೇಗ ಚಂದ್ರಶೇಖರ್ ನಾಯ್ಕ ಹೌದಾ? ಅವರಿಗೂ ಇದೆ 5ನೇ ತರಗತಿ ಅಲ್ಲ. ಮದನ್ ಚಂದ್ರಶೇಖರ್ ನಾಯ್ಕ ಚಂದ್ರ ಶರತ್ ಇವರಿಗೆ ಏನಿದೆ, ಈ ಸರ್ತಿ ನೀವು ಸಾರಿಗೆ ಬಸ್ಸಿಗೆ ಅಪ್ಲೈ ಮಾಡಿದ್ದಾರೆ. ಈ ಬಾರಿ ಎಷ್ಟು ಜನ ಬರ್ತಾರೆ ನೋಡೋಣ. ನೆಕ್ಸ್ಟ್ ಏನಿದೆ ಪ್ರತಿ ವರ್ಷ ಅಪ್ಲೈ ಮಾಡಬೇಕು ಬರುತ್ತೆ ಮಕ್ಕಳಿಗೆ. ನೇರವಾಗಿ ಈಗ ಶಾಲಾ ಎಸ್ ಅಕೌಂಟಿಗೂ ಬರಲ್ಲ. 6,000 ರೂಪಾಯಿ ನಿಮ್ಮ ಮಕ್ಕಳ ಅಕೌಂಟ್ ಖಾತೆ ಉಂಟಲ್ಲ, ಬ್ಯಾಂಕ್ ಅಕೌಂಟ್ ಅದಕ್ಕೆ ನೇರವಾಗಿ ಜಮಾ ಆಗುತ್ತೆ. ನಾವು ನಿಮ್ಮ ಬರುತ್ತೆ. ನಾನು ಮಕ್ಕಳು ಆಧಾರ್ ಕಾರ್ಡ್ ಇಸ್ಕೊಂಡಿದ್ದೆ ನೋಡ್ರಿ, ಒಂದು 4 ತಿಂಗಳಿಂದ. ಅದಕ್ಕಾಗಿ 2 ತಿಂಗಳ ಒಳಗೆ ಇದೆ. 30 ಜಮಾ ಆಗುತ್ತೆ. SC ಮಕ್ಕಳಿಗೆ ಅಪ್ಲೈ ಮಾಡಿದ್ದಾರೆ. ಈ ಕಡೆ ಬಂದಿದೆ, ಕೊರೋನಾ ಅಂತ ಬಂದಿಲ್ಲ. ಈ ಕಡೆ ಸಮಾಧಾನ ಇಲಾಖೆ ಅವರು ಹೇಳ್ತಾರೆ. ನಮಗೆ ಒಂದು ಖುಷಿ ಇದೆ. ಹಾಸನಗಿ ಗ್ರಾಮಕ್ಕೆ ಮೊನ್ನೆ ಇವರು ಟೀಮ್ ಅವ್ರು ಹೋಗಿದ್ರು. ಅದಕ್ಕೆ
ಮಾಡಲಿಕ್ಕೆ. ನಮ್ಮ ಶಾಲೆ ಟೀಚರ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ, ಅದೊಂದು ನಮ್ಗೆ ಖುಷಿ ಇದೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ, ಅದೊಂದು ಖುಷಿ ಇದೆ. ನಾವು ನೆಕ್ಸ್ಟ್ ಇದರಲ್ಲೂ ಹಲವಾರು ಪ್ಲಾನ್ ಇರ್ತವೆ.